ಟೇಕ್ ಆಫ್ ವೇಳೆ ಸ್ಕಿಡ್ ಆಗಿ ವಿಮಾನ ಸ್ಫೋಟ ಆಗಿದೆ. ಶೌರ್ಯ ಏರ್ಲೈನ್ಸ್ಗೆ ಸೇರಿದ ವಿಮಾನ ಅದು ನೇಪಾಳದ ತ್ರಿಭುವನ್ ಏರ್ಪೋರ್ಟ್ನಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಸುಮಾರು 19 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಧಗ ಅಂತ ಹೊತ್ತಿ ಉರಿತಾ ಇರುವ ವಿಮಾನವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಟೇಕ್ ಆಫ್ ವೇಳೆ ಸ್ಕಿಡ್ ಆಗಿ ವಿಮಾನ ಸ್ಫೋಟ ಆಗಿರುವಂತಹ ದುರಂತ ನೇಪಾಳದಲ್ಲಾಗಿದೆ. ಶೌರ್ಯ ಏರ್ಲೈನ್ಸ್ಗೆ ಸಂಬಂಧಪಟ್ಟಂತಹ ಫ್ಲೈಟ್ ಅದು. ನೇಪಾಳದ ತ್ರಿಭುವನ್ ಏರ್ಪೋರ್ಟ್ನಲ್ಲಿ ನಡೆದಿರುವಂತಹ ದುರಂತ. ಈ ಒಂದು ಫ್ಲೈಟ್ ಕ್ರಾಶ್ನಲ್ಲಿ ಸುಮಾರು 19 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. जहाज अहिले भर्खर 1 मिनट पनि भएको छैन एक्सिडेन्ट भयो है। जहाज नेपालको डोमेस्टिक होला कुन एयरलाइन्स हो थाहा छैन। यहाँ अहिले म खिचिराखेको छु। त्यो उडाएन त्यो त हो सबै साथै ಓಕೆ, ಘಟನೆಯಲ್ಲಿ 19 ಜನ ಸಾವನ್ನಪ್ಪಿದ್ದಾರೆ. ಬಟ್ ಅವರೆಲ್ಲರೂ ಕೂಡ ತಾಂತ್ರಿಕ ಸಿಬ್ಬಂದಿಗಳು. ಅವರನ್ನು ಕರೆದುಕೊಂಡು ಟೇಕ್ ಆಫ್ ಆಗೋ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಶೌರ್ಯ ಏರ್ಲೈನ್ಸ್ಗೆ ಸೇರಿದಂತಹ ವಿಮಾನ ಇದು. ಟೇಕ್ ಆಫ್ ಆಗೋ ವೇಳೆ ಬಹುಶಃ ಮಳೆಗೆ ಟೈರ್ ಸ್ಕಿಡ್ ಆಯಿತು ಅಥವಾ ಬೇರೆ ಟೆಕ್ನಿಕಲ್ ಇಶ್ಯೂ ಇದೆಯೋ ಗೊತ್ತಿಲ್ಲ. ಟೈರ್ ಸ್ಕಿಡ್ ಆಗಿ ವಿಮಾನ ಸ್ಫೋಟ ಆಗಿದೆ, ಬ್ಲಾಸ್ಟ್ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬ್ಬೀರ್ ನೀಡ್ತಾರೆ. ಶಬ್ಬೀರ್, ನಿಜಕ್ಕೂ ದೊಡ್ಡ ದುರಂತ ಇದು. ಘಟನೆ ಹೇಗಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ವಿದ್ಯಾ, ತ್ರಿಭುವನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಈ ಒಂದು ಶೌರ್ಯ ಏರ್ಲೈನ್ಸ್ ನ ವಿಮಾನ ಟೇಕ್ ಆಫ್ ಆಗಬೇಕಾಗಿರುವಂತದ್ದು. ಆದ್ರೆ ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಈ ಒಂದು ವಿಮಾನ ಪತನ ಆಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಆದ್ರೆ ಈ ಒಂದು ವಿಮಾನದಲ್ಲಿ ಸಾಮಾನ್ಯ ಪ್ರಯಾಣಿಕರು ಯಾರು ಕೂಡ ಇರಲಿಲ್ಲ. ಆದ್ರೆ ಕೆಲವೊಂದಿಷ್ಟು ತಾಂತ್ರಿಕ ಸಿಬ್ಬಂದಿ ಈ ಒಂದು ವಿಮಾನದಲ್ಲಿ ಪ್ರಯಾಣ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಈಗ 19 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಇದಾವೆ. ಈಗ ಸ್ಥಳದಲ್ಲಿ ಭಾರಿ ದಟ್ಟ ಹೊಗೆ ಕಾಣಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳ ಎಲ್ಲರೂ ಕೂಡ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ಇದರಲ್ಲಿ ಯಾರಾದ್ರೂ ಬದುಕುಳಿದಿದ್ದಾರಾ ಅನ್ನುವಂತ ಮಾಹಿತಿ ಕೂಡ ಇನ್ನಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು. ಆದ್ರೆ ಇದೊಂದು ದೊಡ್ಡ ದುರಂತ ಅಂತಾನು ಕೂಡ ಹೇಳ್ಬೋದು ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ತಾಂತ್ರಿಕ ಸಿಬ್ಬಂದಿಗಳನ್ನ ಕೊಂಡೊಯ್ತಾ ಇದ್ದಂತಹ ಅಥವಾ ಹೊತ್ತೊಯ್ತಾ ಇದ್ದ ವಿಮಾನ ಸ್ಫೋಟವಾಗಿದೆ. अहिले भर्खर 1 मिनट पनि भएको छैन एक्सिडेन्ट भयो है। जहाज नेपालको डोमेस्टिक होला कुन एयरलाइन्स हो थाहा छैन। यहाँ अहिले म खिचिराखेको छु। त्यो उडाएन त्यो त हो सबै साथै